2014ರಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮತ್ತು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು ಆಕ್ಟಿಂಗ್ ಮಾಡಿರುವ ಮಾಣಿಕ್ಯ ಎಂಬ ಮೂವಿ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗುತ್ತೆ. ಎನ್. ಎಂ. ಕುಮಾರ್ ಮತ್ತು ಕೊಲ್ಲಾ ಪ್ರವೀಣ್ ಅವರು ಪ್ರೊಡ್ಯೂಸರ್ ಆಗಿರುವ ಈ ಮೂವಿಗೆ ಮೂರನೇ ಪ್ರೊಡ್ಯೂಸರ್ ಆಗಿ ಬಂಡವಾಳ ಹೂಡಿ ನಿರ್ಮಾಪಕಿ ಆದವರು ಕಿಚ್ಚ ಸುದೀಪ್ ಅವರ ಧರ್ಮಪತ್ನಿ ಪ್ರಿಯಾ ಸುದೀಪ್. ಸಿನಿಮಾ ಇಂಡಸ್ಟ್ರಿಗೆ ಇದು ಅವರ ಮೊದಲ ಅಧಿಕೃತ ಎಂಟ್ರಿ ಆಗಿರುತ್ತೆ. ಡಿಸೆಂಬರ್ 25, 2025ರಂದು ರಿಲೀಸ್ ಆದ ಸುದೀಪ್ ಅವರ ಮಾರ್ಕ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಹಂಚಿಕೆ ಮಾಡಿ ಆ ಮೂಲಕ ಡಿಸ್ಟ್ರಿಬ್ಯೂಟರ್ ಆಗಿಯೂ ಕೂಡ ಪ್ರಿಯಾ ಸುದೀಪ್ ಅವರು ಗುರುತಿಸಿಕೊಳ್ತಾರೆ. ಹೀಗೆ ಶುರುವಾದ ಅವರ ಸಿನಿಮಾ ಜರ್ನಿಯಲ್ಲಿ ಅವರು ಸುಪ್ರಿಯಾ ಎನ್ವಿ ಪಿಕ್ಚರ್ ಸ್ಟುಡಿಯೋಸ್ ಅನ್ನು ಸ್ಥಾಪಿಸಿ ಆ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಕೆಆರ್ಜೆ ಸ್ಟುಡಿಯೋ ಅವರೊಂದಿಗೆ ಕೊಲ್ಯಾಬ್ ಆಗಿ ರೀಸೆಂಟ್ ಆಗಿ ಅವರು ಕಿಚ್ಚ ಸುದೀಪ್ ಅವರ ಸೋದರಳಿಯ ಸಂಜೀವ್ ಆಕ್ಟಿಂಗ್ ಮಾಡಿರುವ ಮ್ಯಾಂಗೋ ಪಚ್ಚ ಎಂಬ ಮೂವಿ ಪ್ರೊಡ್ಯೂಸ್ ಮಾಡ್ತಾರೆ. ಈ ಸಿನಿಮಾ ಸಹ ಒಂದು ಮಟ್ಟಿಗಿನ ಯಶಸ್ಸನ್ನು ಪ್ರಿಯಾ ಸುದೀಪ್ ಅವರಿಗೆ ತಂದುಕೊಟ್ಟಿದೆ. ಹಾಗೆ ಸಂಜೀವ್ ಅವರ ಇನ್ನೊಂದು ಮೂವಿ ಜಿಮ್ಮಿ, ಈ ಸಿನಿಮಾವನ್ನು ಸಹ ಪ್ರಿಯಾ ಸುದೀಪ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸುದೀಪ್ ಅವರ ಸಿನಿಮಾಗಳು ಹೆಚ್ಚಿನ ಯಶಸ್ಸು ಕಾಣುವಲ್ಲಿ ಪ್ರಿಯಾ ಸುದೀಪ್ ಅವರ ಪಾತ್ರವೂ ತುಂಬಾ ದೊಡ್ಡದಿದೆ ಎನ್ನುವುದನ್ನು ಸ್ವತಃ ಸುದೀಪ್ ಅವರೇ 2-3 ಸಲ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಎನ್ನುವುದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಹೀಗಾಗಿ ಸಿನಿಮಾದ ಆಗು ಹೋಗುಗಳ ಪ್ರತಿಯೊಂದು ವಿಷಯದ ಬಗ್ಗೆ ಚೆನ್ನಾಗಿ ತಿಳಿದಿರುವ ಪ್ರಿಯಾ ಅವರಿಗೆ ಸುದೀಪ್ ಅವರ ಬೆಂಬಲ, ಮಾರ್ಗದರ್ಶನವೂ ಸಹ ಯಾವಾಗಲೂ ಇದ್ದೇ ಇರುತ್ತೆ. ಸದಾ ತುಂಬಾ ಚಟುವಟಿಕೆಯಿಂದ ಇರಲು ಇಷ್ಟಪಡುವ ಪ್ರಿಯಾ ಸುದೀಪ್ ಅವರು ಸಂಪೂರ್ಣವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲವು ದಿನಗಳ ಹಿಂದಷ್ಟೇ ಅವರು ಅಧಿಕೃತವಾಗಿ ಸುಪ್ರಿಯಾ ಎನ್ವಿ ಪಿಕ್ಚರ್ ಸ್ಟುಡಿಯೋಸ್ನ ಅಧಿಕೃತ ಮೋಷನ್ ಪೋಸ್ಟರ್ ಹಾಗೂ ಲೋಗೋ ಲಾಂಚ್ ಮಾಡ್ತಾರೆ. ಹಾಗೆ ಬೆಂಗಳೂರಲ್ಲಿ ಇದಕ್ಕಾಗಿ ಒಂದು ಆಫೀಸ್ ಕಮ್ ಸ್ಟುಡಿಯೋ ಸಹ ಓಪನ್ ಆಗಿದೆ. ಭದ್ರಕಾಳಿಯ ಪವಿತ್ರ ಆಶೀರ್ವಾದ ಹಾಗೂ ಅಮೂಲ್ಯ ಪ್ರೇಕ್ಷಕರ ಆತ್ಮೀಯ ಪ್ರೋತ್ಸಾಹವನ್ನು ಬಯಸುತ್ತಾ ಸಂಸ್ಥೆಯ ಲೋಗೋ ಲಾಂಚ್ ಮಾಡಿರುವ ಪ್ರಿಯಾ ಸುದೀಪ್ ಅವರು, ನಮ್ಮ ಕಥೆಗಳು ನಿಮ್ಮ ಕಲ್ಪನೆಯನ್ನು ಬೆಳಗಿಸಲಿ ಹಾಗೂ ಶಾಶ್ವತವಾಗಿ ನಿಮ್ಮ ಹೃದಯದಲ್ಲಿ ಉಳಿಯಲಿ ಅಂತ ಹಾರೈಸಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮಗೂ ಅಂತ ಒಂದು ಸ್ಥಾನ ಸಿಗಬೇಕು, ನಾವು ಉಳಿಸಿಕೊಳ್ಳಬೇಕು ಎಂದು ಉತ್ತಮ ಪ್ರತಿಭೆ ಇರುವ ಸಾವಿರಾರು ಜನ ಡೈಲಿ ಕನಸು ಕಾಣ್ತಾ ಇರ್ತಾರೆ. ಅವರಲ್ಲಿ ಎಲ್ಲ ಇದ್ದರೂ ಸಹ ಅದಕ್ಕೆ ತಕ್ಕಂತೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗದೆ ಒದ್ದಾಡ್ತಾ ಇರ್ತಾರೆ. ಎಷ್ಟೋ ಜನರ ಪ್ರತಿಭೆ ಆಚೆ ಕಡೆಗೆ ಬಾರದೆ ಅವರೊಳಗೆ ಉಳಿದುಕೊಂಡು ಬಿಡುತ್ತೆ. ಹಾಗೆ ಅವಕಾಶಗಳಿಗಾಗಿ ಕೈಯಲ್ಲಿ ಕತೆ, ಚಿತ್ರಕಥೆ ಹಿಡಿದು ಬೆಂಗಳೂರಿನ ಬೀದಿ ಬೀದಿ ಅಲಿತಾ ಎಷ್ಟೋ ಜನ ಟ್ರೈ ಮಾಡ್ತಾ ಇರ್ತಾರೆ. ಇನ್ನು ಮುಂದೆ ಅಂತ ಒಳ್ಳೆಯ ಗುಣಮಟ್ಟದ ಪ್ರತಿಭೆಗಳು ಕುಗ್ಗಬೇಕಾಗಿಲ್ಲ. ಅಂತಹ ಎಲ್ಲಾ ಬರಹಗಾರರಿಗೆ, ಪ್ರತಿಭಾವಂತರಿಗೆ ಪ್ರಿಯಾ ಸುದೀಪ್ ಅವರು ತಮ್ಮ ಸುಪ್ರಿಯಾ ಎನ್ವಿ ಪ್ರೊಡಕ್ಷನ್ಸ್ ಮೂಲಕ ಒಳ್ಳೆಯ ಬಂಪರ್ ಆಫರ್ ಕೊಡ್ತಾ ಇದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಆ ಅವಕಾಶಗಳ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಮಿಸ್ ಮಾಡಿದ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಯಾವುದೇ ಸಿನಿಮಾ ಇಂಡಸ್ಟ್ರಿ ತೆಗೆದುಕೊಂಡರೂ ಕೂಡ ಕಾಂಟೆಂಟ್ ಈಸ್ ಕಿಂಗ್ ಎನ್ನುವಂತಾಗಿದೆ. ಹಳೆಯ ಮಾದರಿಯ ಅಥವಾ ಮಾಮೂಲಿ ಸಿನಿಮಾಗಳಿಗಿಂತ ಸ್ವಲ್ಪ ಭಿನ್ನವಾಗಿರುವ, ಹೊಸ ಮಾದರಿಯ, ಹೊಸತನಗಳಿಂದ ಕೂಡಿರುವ ಮತ್ತು ಗಟ್ಟಿಯಾದ ಕಥಾವಸ್ತು ಇರುವ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತಾ ಇವೆ. ಹೊಸ ಪ್ರತಿಭೆಗಳು ಹಾಗೂ ಉತ್ತಮ ಬರಹಗಾರರಿಗೆ ಯಾವುದೇ ನಿರ್ಬಂಧ ಇರದ ಮುಕ್ತ ಅವಕಾಶಗಳನ್ನು ಪ್ರಿಯಾ ಸುದೀಪ್ ಅವರು ಈಗ ಮಾಡಿಕೊಡ್ತಾ ಇದ್ದಾರೆ. ಈಗಿನ ಟ್ರೆಂಡ್ಗೆ ತಕ್ಕಂತೆ ಇರುವ ಹೊಸ ಕಥೆಗಳನ್ನು, ಡಿಫ್ರೆಂಟ್ ಆಗಿರುವ ಸ್ಕ್ರಿಪ್ಟ್ಗಳನ್ನು ಹುಡುಕ್ತಾ ಇದ್ದಾರೆ. ಕೇವಲ ಕಥೆಗಳನ್ನು ಮಾತ್ರ ಅಲ್ಲ, ಹೊಸ ಯೋಜನೆ, ಆಲೋಚನೆಗಳನ್ನು ಇರುವ ಯುವ ಬರಹಗಾರರು, ಸ್ಕ್ರಿಪ್ಟ್ ರೈಟರ್ಸ್ ಅನ್ನು ಸಹ ಸುಪ್ರಿಯಾ ಎನ್ವಿ ಪಿಕ್ಚರ್ ಸ್ಟುಡಿಯೋಸ್ ಇನ್ವೈಟ್ ಮಾಡ್ತಾ ಇದೆ. ಈಗಿನ ಜನರೇಷನ್ಗೆ ಸೆಟ್ ಆಗುವಂತ, ಹೊಸ ತಲೆಮಾರಿಗೆ ಇಷ್ಟವಾಗುವಂತ ಒಳ್ಳೆಯ ಗುಣಮಟ್ಟದ ಸಬ್ಜೆಕ್ಟ್ ಹೊಂದಿರುವ ಹಾಗೂ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವ ತಾಕತ್ತು ಇರುವ ಕಥೆಗಳನ್ನು, ಕಥಾ ಸರಣಿಗಳನ್ನು ಬರೆದಿರುವ ಹಾಗೂ ಬರೆಯಲು ಇಚ್ಛಿಸ್ತಾ ಇರುವ ಪ್ರತಿಭೆ ಇರುವ ಬರಹಗಾರರಿಗೆ ಈ ಅವಕಾಶ ಸಿಗುತ್ತೆ. ಸೆಂಟಿಮೆಂಟ್, ಫೀಲಿಂಗ್ಸ್, ಎಮೋಷನಲ್ ಡ್ರಾಮಾ ಹಾಗೂ ದೃಶ್ಯ ವೈಭವ ಹೊಂದಿರುವ ಕಥೆಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ. ಹಾಗೆ ಯಾವ ತರಹದ ಕತೆ ಎಂದು ನೀವು ಕೇಳಿದರೆ, ಸಿನಿಮಾಗೆ ಸೆಟ್ ಆಗುವಂತ ಯಾವುದೇ ತರಹದ ಅಥವಾ ಯಾವುದೇ ಪ್ರಕಾರದ ಒಳ್ಳೆಯ ಕತೆ ಇದ್ದರೂ ಆಗುತ್ತೆ. ಹಾರರ್, ಥ್ರಿಲ್ಲರ್, ಆಕ್ಷನ್, ಫ್ಯಾಮಿಲಿ, ಎಮೋಷನಲ್, ಲವ್, ರೊಮ್ಯಾಂಟಿಕ್ ಡ್ರಾಮಾ ಎಕ್ಸೆಟ್ರಾ ಎಲ್ಲ ಜಾನರ್ನ ಕಥೆಗಳಿಗೂ ಉತ್ತಮ ಅವಕಾಶ ಇರುತ್ತೆ. ಕಥೆಗಾರರೇ, ನಿಮ್ಮ ಕಥೆಗೆ ಇದು ವೇದಿಕೆ. ಮೌಲಿಕ ಕಥಾ ಸಂಕಲನಗಳು, ಹೊಸ ಚಿಂತನೆಗಳು ಹಾಗೂ ಪ್ರಬಲ ಧ್ವನಿಗಳು. ನಾವು ಹುಡುಕುತ್ತಿರುವುದು ಕೇವಲ ಕಥೆಗಳಲ್ಲ, ಮನಸ್ಸುಗಳನ್ನು ಮುಟ್ಟುವ ಭಾವನೆಗಳು, ಚಿಂತನೆಗೆ ಹಚ್ಚುವ ವಿಚಾರಗಳು.
ಮತ್ತು ಬೆಳ್ಳಿ ಪರದೆಯ ಮೇಲೆ ಹೊಸ ಇತಿಹಾಸ ಬರೆಯುವ ಕಲ್ಪನೆಗಳು. ನಿಮ್ಮ ಹತ್ತಿರ ಮೌಲಿಕ ಕಥೆ, ಚಿತ್ರಕಥೆ ಅಥವಾ ವಿಶಿಷ್ಟ ಕಥಾ ಪರಿಕಲ್ಪನೆ ಇದ್ದರೆ ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಎಂದು ಪ್ರಿಯಾ ಸುದೀಪ್ ಅವರು ಮುಕ್ತ ಅವಕಾಶ ಕಲ್ಪಿಸಿದ್ದಾರೆ. ಎಲ್ಲಾ ಮಾದರಿಯ ವಿಶೇಷ ದೃಷ್ಟಿಕೋನ, ಆಲೋಚನೆ ಇರುವ ಲೇಖಕರು, ಬರಹಗಾರರು ತಮ್ಮ ಕಥೆಗಳನ್ನು, ಸ್ಕ್ರಿಪ್ಟ್ಗಳನ್ನು ಸುಪ್ರಿಯಾ ಸ್ಟುಡಿಯೋಗೆ ಕಳಿಸಿಕೊಡಬಹುದು. ಯಾರಿಗೆ ಗೊತ್ತು, ನಿಮ್ಮ ಕಥೆ ಮುಂದಿನ ದೊಡ್ಡ ಸಿನಿಮಾ ಆಗಿ ಸಕ್ಸಸ್ ಆಗಬಹುದು. ಹಾಗೆ ನೀವು ಕಥೆ, ಚಿತ್ರಕಥೆ, ಸಂಭಾಷಣೆ ಮತ್ತು ನಿರ್ದೇಶಕರು ಸಹ ಆಗುವ ಉತ್ತಮ ಅವಕಾಶ ಇದೆ. ನಿಮ್ಮಲ್ಲಿರುವ ಕಥೆ ಮತ್ತು ಸ್ಕ್ರಿಪ್ಟ್ಗಳನ್ನು PDF ಮಾಡಿ ಸುಪ್ರಿಯಾ ಸ್ಟುಡಿಯೋಗೆ ವಾಟ್ಸಪ್ ಮೂಲಕ ಸಹ ಕಳಿಸಿಕೊಡಬಹುದು. ನಿಮ್ಮ ಮನಸ್ಸಲ್ಲಿ ಯಾವುದಾದರೂ ಕಥೆಗಳು, ಕಲ್ಪನೆಗಳು ಇದ್ದರೆ ಅದಕ್ಕೆ ಈಗಿನಿಂದಲೇ ಒಂದು ರೂಪ ಕೊಡಿ. ಮನಸ್ಸು ಮುಟ್ಟುವಂತ ಒಂದು ಒಳ್ಳೆಯ ಕಥೆ ರೆಡಿ ಮಾಡಿಕೊಂಡು ಅವರನ್ನು ಸಂಪರ್ಕಿಸಬಹುದು. ಸುಪ್ರಿಯಾ ಪಿಕ್ಚರ್ ಸ್ಟುಡಿಯೋದ ವಾಟ್ಸಾಪ್ ನಂಬರ್ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಆ ನಂಬರ್ಗೆ ನಿಮ್ಮ ಕಥೆ ಸ್ಕ್ರಿಪ್ಟ್ಗಳನ್ನು ಕಳಿಸಿಕೊಡಬಹುದು. ಒಂದು ವಿಷಯ ಗಮನದಲ್ಲಿ ಇರಲಿ, ಯಾವುದೇ ಕಾರಣಕ್ಕೂ ಈ ನಂಬರ್ಗೆ ಕರೆ ಮಾಡುವ ಅವಕಾಶ ಇರುವುದಿಲ್ಲ. ಕೇವಲ ವಾಟ್ಸಾಪ್ ನಂಬರ್ ಮಾತ್ರ ಆಗಿರುತ್ತೆ. ನೆಕ್ಸ್ಟ್, ನಿಮ್ಮ ಕಥೆ, ಕಥಾ ಸಂಕಲನ ಅಥವಾ ಸ್ಕ್ರಿಪ್ಟ್ ಸೆಲೆಕ್ಟ್ ಆದರೆ ಅವರೇ ನೇರವಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಗಾಡ್ ಫಾದರ್ ಇಲ್ಲದವರಿಗೆ ಇದೊಂದು ದೊಡ್ಡ ಆಸರೆ ಆಗುತ್ತೆ. ನಿಮ್ಮಲ್ಲಿ ಇರುವ ಕಲ್ಪನೆಗಳು ಅದ್ಭುತವಾಗಿದ್ದೇ ಆದರೆ ನೀವೇ ಮುಂದಿನ ನಿರ್ದೇಶಕ, ಕಥೆಗಾರ, ನಿರ್ದೇಶಕ ಏನು ಬೇಕಾದರೂ ಆಗಬಹುದು. ಆದ್ದರಿಂದ ಈ ಅವಕಾಶವನ್ನು ಪ್ರತಿಭೆ ಇರುವ ಪ್ರತಿಯೊಬ್ಬರು ಒಳ್ಳೆಯ ರೀತಿಯಿಂದ ಸದುಪಯೋಗ ಪಡಿಸಿಕೊಳ್ಳಿ. ಹಾಗೆ ಈ ಆಫರಿಗೆ ಇಂತಿಷ್ಟು ದಿನವೇ ಲಾಸ್ಟ್ ಡೇಟ್ ಎಂಬುದು ಏನಿಲ್ಲ. ಅನ್ಲಿಮಿಟೆಡ್ ಟೈಮಿಗೆ ಇರುವ ಈ ಅವಕಾಶವನ್ನು ಮುಂದೆಯೂ ಸಹ ನೀವು ಕಥೆಗಳನ್ನು ಕಳಿಸಿ ಸೆಲೆಕ್ಟ್ ಆಗಿ ಅವಕಾಶವನ್ನು ಬಳಸಿಕೊಳ್ಳಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.